ಚಿಂತಾಮಣಿಯಲ್ಲಿ ಬೆಳ್ಳಂಬೆಳಗ್ಗೆ ಜೆಸಿಬಿಗಳ ಸೌಂಡ್. ಪೌರಾಯುಕ್ತರಾದ ಜಿಎನ್ ಚಲಪತಿ ಸಮ್ಮುಖದಲ್ಲಿ ಫುಟ್ಪಾತ್ ತೆರವು. ನ್ಯೂಸ್ 5ಗೆ ಸ್ವಾಗತ. ಚಿಂತಾಮಣಿ ನಗರದ ಮುಖ್ಯ ರಸ್ತೆಗಳು ಮತ್ತು ಪಾದಚಾರಿ ರಸ್ತೆಗಳು ಒತ್ತುವರಿ ತೆರವಿಗೆ 1 ದಶಕದ ನಂತರ ನಗರಸಭೆ ತೆರವಿಗೆ ಮುಂದಾಗಿದ್ದು, ತೆರವಿಗೆ ಅಂಗಡಿ ಮಾಲೀಕರಿಗೆ ಗಡುವು ನಿಗದಿಪಡಿಸಿದ ಬೆನ್ನಲ್ಲೇ ನಗರದಲ್ಲಿ 2ನೇ ಹಂತದ ತೆರವು ಕಾರ್ಯಾಚರಣೆಯನ್ನು ನಗರದ ಚೇಳೂರು ರಸ್ತೆಯಲ್ಲಿ ಇಂದು ಹಮ್ಮಿಕೊಂಡಿದ್ದು, ಇಂದು ಬೆಳ್ಳಂಬೆಳಗ್ಗೆ ಚೇಳೂರು ರಸ್ತೆಯ ಚೇಳೂರು ವೃತ್ತದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಅಕ್ಕಪಕ್ಕ ಶುಚಿತ್ವ ಮಾಡಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಪೌರಾಯುಕ್ತರಾದ ಚಲಪತಿ ತೆರವು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿದರು. ಸುಗಮ ಸಂಚಾರಕ್ಕೆ ಬಹುತೇಕ ಅಂಗಡಿ ಮಾಲೀಕರು ಮುಖ್ಯ ರಸ್ತೆಯ ಮತ್ತು ಫುಟ್ಪಾತ್ ಒತ್ತುವರಿ ಸಮಸ್ಯೆ ಆಗಿರೋದ್ರಿಂದ ಒತ್ತುವರಿ ತೆರವಿಗೆ ನಗರಸಭೆ ಮುಂದಾಗಿದ್ದು, 2ನೇ ಹಂತದಲ್ಲಿ ನಗರಸಭೆ ಪೌರಾಯುಕ್ತರಾದ ಚಲಪತಿ ನೇತೃತ್ವದಲ್ಲಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಹಾಗೂ ಪೊಲೀಸ್ ಬಂದೋಬಸ್ತ್ನಲ್ಲಿ ಒತ್ತುವರಿ ತೆರವಿಗೆ ಮುಂದಾದರು. ನಗರದ ಚೇಳೂರು ಜೋಡಿ ರಸ್ತೆಯ ಬಹುತೇಕ ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತರಾಗಿ ಒತ್ತುವರಿಯನ್ನು ತೆರವು ಮಾಡಿಕೊಂಡಿದ್ರೆ, ತೆರವು ಮಾಡದೇ ಇರುವ ಕಡೆ ನಗರಸಭೆಯ 2 ಜೆಸಿಬಿಗಳು ಬೆಳ್ಳಂಬೆಳಗ್ಗೆ ಗರ್ಜಿಸುವ ಮೂಲಕ ತೆರವು ಮಾಡೋದರಲ್ಲಿ ಯಶಸ್ವಿಯಾದರು. ಚೇಳೂರು ರಸ್ತೆಯಿಂದ ಪ್ರತಿನಿತ್ಯ ವಾಹನಗಳು ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರಗಳಾಗಿರುವ ಮುರುಗಮಲ ಸೇರಿದಂತೆ ವಿವಿಧ ಕಡೆ ಹೋಗಲು ತೊಂದರೆಯಾಗ್ತಿರೋದಲ್ಲದೆ, ಅಂಗಡಿ ಮಾಲೀಕರು ಫುಟ್ಪಾತ್ ಮೇಲೆ ತಗಡಿನ ಶೀಟ್ಗಳು, ಕಾರ್ಪೆಂಟರ್ಗಳ ಅಂಗಡಿಗಳ ಸಾಮಗ್ರಿಗಳು ಫುಟ್ಪಾತ್ ಮೇಲೆ ಇಟ್ಕೊಂಡು ವ್ಯಾಪಾರ ಮಾಡ್ತಿರುವ ಕಾರಣ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗ್ತಿದ್ದು, ಅಭಿವೃದ್ಧಿಯ ವಿಚಾರಕ್ಕಾಗಿ ಫುಟ್ಪಾತ್ ಒತ್ತುವರಿಯನ್ನು ತೆರವುಗೊಳಿಸಲಾಯಿತು. ವಿಮಲಾ ದೀಪಕ್, ನ್ಯೂಸ್ 5 ಚಿಂತಾಮಣಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ, ಇದು ನಿಮ್ಮ ನ್ಯೂಸ್ 5. Lihat kalau